ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತರಕಾರಿ ಸಾಂಬಾರು. ಅದನ್ನು ಯಾವ ಥರ ಮಾಡೋದು ನೋಡೋಣ ಬರೀ ಫ್ರೆಂಡ್ಸ್. ನೋಡಿರಿ, ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊತೀನಿ. ಇಲ್ಲಿ ನಾವೆಲ್ಲ ಥರ ಕಾಳುಗಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತೊಗರಿಬೇಳೆನೇ ಹಾಕ್ಕೊಬೋದು. ನೋಡಿರಿ, ಕಡಲೆಕಾಳು, ಹೆಸ್ರು ಕಾಳು, ಅವರೆಬೇಳೆ, ತೊಗರಿಬೇಳೆ, ಎಲ್ಲ ಥರ ಅಲಸಂದೆ ಕಾಳು ಎಲ್ಲ ಥರ ಮಿಕ್ಸ್ ಮಾಡಿದ್ದೀನಿ. ಸೂಪರಾಗಿರ್ತೈತೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ. ಒಂದ್ಸಲ ಈ ರೆಸಿಪಿ ಮಾಡಿ ನೋಡಿರಿ, ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. ನೋಡಿರಿ, ಹುಳ್ಳಿಕಾಯಿ ತೊಗೊಂಡಿದ್ದೀನಿ, ಮುಲ್ಲಂಗಿ, ಬದನೆಕಾಯಿ, ಹೀರೆಕಾಯಿ, ಆಲೂಗಡ್ಡೆ, ಕ್ಯಾರೆಟು ಎಲ್ಲ ಥರ ತರಕಾರಿ ಹಾಕಿ ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೂಪರಾಗಿರ್ತೈತೆ ಸಾಂಬಾರು. ಮುದ್ದೆ, ಅನ್ನ ಜೊತೆ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ನೋಡಿರಿ, ಹುಳ್ಳಿಕಾಯಿನ ನಾನು ಚಿಕ್ಕದಾಗ ಕುಯ್ಕೊತಾ ಇದ್ದೀನಿ. ಅದು ತೋಟ ಹಿಂದೆದು ಮುಂದೆದು ತೋಟ ಬಿಡಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹುಳ್ಳಿಕಾಯಿನ. ಒಂದು ಮುಲ್ಲಂಗಿ ತೊಗೊಂಡಿದ್ದೀನಿ. ಮುಲ್ಲಂಗಿನೂ ಮೇಲೆಲ್ಲ ಸಿಪ್ಪೆ ಎಳೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಥರ ತರಕಾರಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರ್ತೈತೆ. ಒಂದು ಸಲ ಈ ರೆಸಿಪಿ ಮಾಡಿ ನೋಡಿರಿ. ನೋಡಿ, ಒಂದು ಮುಲ್ಲಂಗಿ ಹಾಕ್ಕೊಂಡಿದ್ದೀನಿ, ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿ ನೋಡಿರಿ, ಈ ಥರ ಸಿಪ್ಪೆ ಮೇಲೆದೆಲ್ಲ ಎರ್ಕೊತಾ ಇದ್ದೀನಿ. ಎಳೆದಾದರೆ ನೀವು ಹಂಗೆ ಹಾಕ್ಕೊಳ್ರಿ, ಬಲ್ತಿರೋದಾದರೆ ಈ ಥರ ಎರೀರಿ. ನೋಡಿರಿ, ಈ ಥರ ಸಿಪ್ಪೆ ಎಲ್ಲ ಎರ್ದಿಕ್ಕೊಂಡು ನಾನು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ, ಅದನ್ನು ನೋಡಿರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತೀನಿ. ಈ ಸಾಂಬಾರು ತುಂಬ ಚೆನ್ನಾಗಿರ್ತೈತೆ. ಮುದ್ದೆ, ಅನ್ನ, ಸಾಂಬಾರು ಜೊತೆ ನೀವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಸೂಪರಾಗಿರ್ತೈತೆ. ನೋಡಿರಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ತೊಗೊಂಡಿದ್ದೀನಿ, ಹಂಗೆ 2 ಬದನೆಕಾಯಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದು ಒಂದು ಬದನೆಕಾಯಿ, 1 ಆಲೂಗಡ್ಡೆ ಹಾಕಬಾರ್ದು. ಅದಕ್ಕೆ ಚಿಕ್ಕದವು 2 ಆಲೂಗಡ್ಡೆ, 2 ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿರಿ, ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಆಲ್ರೆಡಿ ಬೇಳೆ ನೆಂದಿರುತ್ತೆ. ಬೇಳೆ ಆವಾಗೆ ನೆನೆ ಹಾಕಿದ್ನಲ್ಲ, ಈ ತರಕಾರಿ ಕಟ್ ಮಾಡೋ ಅಷ್ಟೊತ್ತಿಗೆಲ್ಲ ನೆನ್ಕೊಂಡಿರುತ್ತೆ. ನೋಡಿರಿ, ಇವಾಗ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊತೀನಿ. ಒಂದು ಕ್ಯಾರೆಟ್ ಹಾಕ್ತೀನಿ. ನಿಮಗೆ ಬೇಕು ಅಂದರೆ ಆಪ್ಷನಲ್ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಆದರೆ ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತೆ. ಕ್ಯಾರೆಟ್ ಹಾಕಿದ್ರೆ ಎಲ್ಲ ಥರ ತರಕಾರಿ ಹಾಕ್ತೀವಲ್ಲ, ನೀವು ಬೇಕು ಅಂದರೆ ನೌಕೋಲು, ಅದು ಸೋರೆಕಾಯಿ, ಇನ್ನೂ ಥರ ತರಕಾರಿ ಬರುತ್ತಲ್ಲ, ಅವು ಸಹ ಹಾಕ್ಕೊಬೋದು. ನಾನು ಮನೇಲಿ ಇಷ್ಟು ತರಕಾರಿ ಇತ್ತು, ಇದನ್ನು ಹಾಕ್ಕೊಂಡಿದ್ದೀನಿ. ತುಂಬ ಸಾಂಬಾರು ಚೆನ್ನಾಗಿತ್ತು, ಟೇಸ್ಟಿಯಾಗಿ. ನೋಡಿರಿ, 2 ಟೊಮೆಟೊ ಹಂಗೆ ಬೇಯೋಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಇಲ್ಲಿ ಟೊಮೆಟೊ ನೀವು ಬೇಕು ಅಂದರೆ ಕುಯ್ದುಬಿಟ್ಟು ಎಣ್ಣೆಗೆ ಫ್ರೈ ಮಾಡಿ ಹಾಕ್ಕೊಬೋದು. ಇಲ್ಲಿ ನಾನು ಬೇಯಿಸ್ಬಿಟ್ಟು ರುಬ್ತಾ ಇರೋದು. ನೋಡಿರಿ, ಅವಾಗೆ ಬೇಳೆ ನೆನೆ ಹಾಕಿದ್ನಲ್ಲ, ಆಲ್ರೆಡಿ ನೆಂದಿದೆ. ನೋಡಿರಿ, ಕಡಲೆಕಾಳು ಎಲ್ಲ ನೆಂದಿದೆ. ಅದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕಿ ಅವಾಗೆ ತರಕಾರಿ ಎಲ್ಲ ಕುಯ್ದು ತೊಳೆದಿಕ್ಕೊಂಡಿದ್ನಲ್ಲ, ಅದನ್ನು ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕಿ ಸ್ವಲ್ಪ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರಿಸ್ಬೇಕು. ಅದು 2 ವಿಸಿಲ್ ಬರೋಷ್ಟೊತ್ತಿಗೆ ನಾನು ಈ ಕಡೆ ಒಗ್ಗರಣೆಗೆ 2 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಹಾಗೆ ಸಾಂಬಾರಿಗೂ ರುಬ್ಬಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಟೊಮೆಟೊ, ಈರುಳ್ಳಿ ಎಲ್ಲ ಎಣ್ಣೆಗೆ ಫ್ರೈ ಮಾಡ್ಕೊಬೋದು ಇದನ್ನು. ನೋಡಿರಿ, ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ರಿ. ಕೊಬ್ಬರಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ಸಾಂಬಾರು ಮಾಡಿ ನೋಡಿರಿ, ಸೂಪರಾಗಿರ್ತೈತೆ. ನೋಡಿರಿ, ಕೊತ್ತಂಬರಿ ಸೊಪ್ಪು ಅದನ್ನು ತೊಳೆದಿಕ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಸ್ವಲ್ಪ, ಇದನ್ನು ಸ್ವಲ್ಪ ರುಬ್ಕೊಂಬತ್ತೀನಿ. ಯಾಕಂದರೆ ಕೊಬ್ಬರಿ ಕುಯ್ದು ಹಾಕಿದ್ದೀನಲ್ಲ ನಾನು, ಅದು ಸ್ವಲ್ಪ ನುಣ್ಣಗಾಗಲಿ ಅಂತ ರುಬ್ಕೊತೀನಿ. ನೋಡಿರಿ, ಕುಕ್ಕರ್ ಆಲ್ರೆಡಿ 2 ವಿಸಿಲ್ ಕೂಗಿದೆ, ಅದು ಆಫ್ ಮಾಡಿದ್ದೀನಿ. ಅದು ಕಂಪ್ಲೀಟಾಗಿ ತಣ್ಣಗಾಗಲಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ನೋಡಿರಿ, ಇವಾಗ ಅವಾಗೆ ಟೊಮೆಟೊ ಬೇಯೋಕೆ ಹಾಕಿದ್ನಲ್ಲ, ಅದು 2 ಟೊಮೆಟೊನ ಹಾಕಿ ಇವಾಗ ನೈಸಾಗಿ ರುಬ್ಕೊಂಬರ್ಬೇಕು. ಎಷ್ಟು ನುಣ್ಣಗೆ ರುಬ್ತೀರೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿರ್ತೈತೆ. ನೋಡಿರಿ, ತರಕಾರಿ ಎಲ್ಲ ಯಾವ ಥರ ಬೆಂದಿದೆ. ನೋಡಿರಿ, ಇವಾಗ ಅದನ್ನು ನಾನು ರುಬ್ತಾ ಇದ್ದೀನಿ.
ನುಣ್ಣಗೆ ರುಬ್ರಿ ಸಾಂಬಾರು ತುಂಬ ಚೆನ್ನಾಗಿರ್ತೈತೆ ನೋಡಿರಿ. ಇವಾಗ ನಾನು ಅದು ಮಿಕ್ಸಿ ಜಾರಾಗಿರೋ ಮಸಾಲೆನೆಲ್ಲ ಕುಕ್ಕರ್ಗೆ ಹಾಕಿದ್ದೀನಿ. ಇವಾಗ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ, ಗಟ್ಟಿ ಬೇಕಾದರೆ ಗಟ್ಟಿಗೆ. ಅವಾಗ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿದ್ದು. ಇವಾಗ ಸಾಂಬಾರಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಕುದಿ ಬರ್ತೈತೆ. ಕುದೀಲಿ ಚೆನ್ನಾಗಿ ಮಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಚೆಕ್ ಮಾಡ್ಕೊಳ್ರಿ. ನಾನು ಈ ಕಡೆ ಒಂದು ತಪ್ಪಲೆ ಇಕ್ಕಿದ್ದೀನಿ ನೋಡಿರಿ. ಎಷ್ಟು ಗಮ್ ಅಂತೈತೆ ಅಂದರೆ ಅಷ್ಟು ಚೆನ್ನಾಗಿತ್ತು ಸಾಂಬಾರು. ಈ ಕಡೆ ನಾನು ಆಲ್ರೆಡಿ ಒಂದು ತಪ್ಪಲೆ ಬಿಸಿ ಆಗೋಕೆ ಇಕ್ಕಿದೆ. ಅದಕ್ಕೆ 2 ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೀಟ್ಲಲ್ಲಿ ನಾನು ಆಲ್ರೆಡಿ ಅವಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಲೆ. ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಫ್ರೈ ಆಗ್ತೈತೆ ನೋಡಿರಿ. ಉಪ್ಪು ಹಾಕಿದ್ದೀನಿ ಇವಾಗ ನಾನು. ಎಣ್ಣೆಗೆ ಫ್ರೈ ಆಗಿದೆ ಅದು. ಆಲ್ರೆಡಿ ನಾವಿಲ್ಲಿ ಮಳ್ಳಕ್ಕೆ ಇಕ್ಕಿದ್ವಲ್ಲ ಸಾಂಬಾರು ಆಲ್ರೆಡಿ ಆಗಿದೆ. ಇವಾಗ ನೋಡಿರಿ ಆ ಸಾಂಬಾರನ್ನ ತಪ್ಪಲೆಗೆ ಹಾಕ್ಕೊಬೇಕು. ಒಂದೇ ಸಲ ಹಾಕೋಕ್ಕೋದ್ರೆ ಅದು ಮಖಕ್ಕೆ ಸಿಡ್ಬಿಡ್ತೈತೆ. ನಾನು ಅದಕ್ಕೆ ಸೌಟಲ್ಲಿ ಫಸ್ಟ್ 2 ಸ್ಪೂನ್ ಹಾಕ್ಕೊತೀನಿ. ಆಮೇಲೆ ನಾನು ಹಾಕ್ಕೊತೀನಿ ನೋಡಿರಿ. ಸಾಂಬಾರು ತಪ್ಪಲೆಯಿಂದ ಕುಕ್ಕರಿಂದ ತಪ್ಪಲೆಗೆ ಹಾಕಿದೆ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರ್ತದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ ಅಂತ. ನಾನು ಇಲ್ಲಿ ಅನ್ನ ಮಾಡಿದ್ದೆ, ಬೆಳಗ್ಗೆ ಮುದ್ದೆ ಮಾಡಿದ್ದೆ, ಇವಾಗ ಅನ್ನ ಮಾಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀನಿ.